ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಗಾಯ್ಸ್ ಬೆಂಗಳೂರಿಂದ ಚಾಮರಾಜನಗರಕ್ಕೆ ನೈಟ್ ಜರ್ನಿ ಮಾಡ್ತಾಯಿದ್ದೀವಿ. ಸೊ ರೈಲ್ವೆ ಸ್ಟೇಷನ್ಗೆ ಬಂದಿದ್ದೀನಿ, ಅದನ್ನು ತೋರಿಸ್ತೀನಿ. ಇದೇ ಮೆಟ್ರೋ ಸ್ಟೇಷನ್ನು ಬೆಂಗಳೂರಲ್ಲಿ. ನೋಡಿ ಗಾಯ್ಸ್, ಇದೆ ಆ ಕಡೆ ಮೆಟ್ರೋ ಇಂದ ನಡ್ಕೊ ಬಂದರೆ ಡೈರೆಕ್ಟ್ ರೈಲ್ವೆ ಸ್ಟೇಷನ್ ಕನೆಕ್ಟ್ ಆಗುತ್ತೆ. ಇದೊಂದು ಬೆಸ್ಟ್ ವಿಷಯ. ನೋಡಿ, ಇದೇ ಮೆಟ್ರೋ ಸ್ಟೇಷನಿಂದ ಹೋಗ್ಬೇಕಾದ್ರೆ ರೈಲ್ವೆ ಸ್ಟೇಷನ್ಗೆ ಕಾಣುವಂಥದ್ದು. ಇಲ್ಲೇನಿಲ್ಲ ಅಂದರೆ 10 ಪ್ಲಾಟ್ಫಾರ್ಮ್ವರೆಗೂ ಆಯ್ತಾ ಗಾಯ್ಸ್. ನಾವು ಈ ಕಡೆ ಹೋಗ್ತೀವಲ್ಲ, ಈ ಕಡೆ 10 ಪ್ಲಾಟ್ಫಾರ್ಮ್ ಹತ್ರನೇ ಇರೋದು. ಅಲ್ಲಿ ನಿಮಗೆ ಟವರ್ ಕಾಣಿಸ್ತಾ ಇರ್ಬೋದು. ನಮಗೆ ಮೆಜೆಸ್ಟಿಕ್ ಬಸ್ ಸ್ಟಾಪ್ ಸಿಗೋದು ಯಾವ ಕಡೆ ಗೊತ್ತಾ? ಈ ಕಡೆ ಹೋದರೆ ಲೈಟಿಂಗ್ಸ್ ಕಾಣ್ತಾ ಇದೆ, ಹೋಟೆಲ್ ಕಾಣ್ತಾ ಇಲ್ಲ ಅನ್ಸುತ್ತೆ ನೈಟ್ ಟೈಮ್ ಆಗಿರೋದ್ರಿಂದ. ಸೊ ಟವರಿಂದ ಆ ಕಡೆ ಹೋಗ್ಬೇಕು ಗಾಯ್ಸ್. ಟವರು ಕಾಣಿಸ್ತಾ ಇಲ್ಲ ಅಲ್ವಾ? ನೋಡಿ, ಇದೆ ನೈಟ್ ಜರ್ನಿ ಮಾಡೋದಾದ್ರೆ ಟ್ರೈನ್ ಜರ್ನಿನೇ ಬೆಸ್ಟ್ ಐ ಥಿಂಕ್ ಅಂದ್ಕೊಳ್ತೀನಿ. ಬನ್ನಿ, ಇವತ್ತು ನೈಟ್ ಜರ್ನಿ ಬಗ್ಗೆ ಒಂದು ವ್ಲಾಗ್ ಮಾಡ್ತಾ ಇದ್ದೀನಿ, ನೋಡೋಣ ಗಾಯ್ಸ್. ನಿಮ್ಗೆ ಇವತ್ತೊಂದು ಹೊಸ ಇನ್ಫಾರ್ಮೇಷನ್ ಹೇಳ್ಕೊಡ್ತೀನಿ. ಈ ಥರ ನೈಟ್ ಹೊತ್ತು ಬಂದಾಗ ಈ ಥರ ಮಿಷಿನ್ ಇಟ್ಟಿರ್ತಾರೆ. ಒಂದು ವೇಳೆ ಆಟೋಮೆಟಿಕ್ ಟಿಕೆಟ್ ವೈಂಡಿಂಗ್ ಮಿಷಿನ್ ಅಂತ. ನಿಮಗೆ ಟಿಕೆಟ್ನ ಇಲ್ಲೇ ತಗೊಳ್ಬೋದು ಗಾಯ್ಸ್, ಆನ್ಲೈನಲ್ಲಿ. ಯಾವ ರೀತಿ ಅಂತ ಹೇಳ್ಕೊಡ್ತೀನಿ. ಚೆಕ್ ಅವೈಲಬಿಲಿಟಿ ಟ್ರೈನ್ ಇದೆ, ಆಲ್ ಅದರ್ ಸ್ಟೇಷನ್ ಇದೆ, ಫಾಸ್ಟ್ ಬುಕ್ಕಿಂಗ್ ಅಂತಿದೆಯಲ್ಲ, ಫಾಸ್ಟ್ ಬುಕ್ಕಿಂಗು ಕೊಡ್ಬೋದು. ಪ್ಲಾಟ್ಫಾರ್ಮ್ ಟಿಕೆಟ್ ಬರುತ್ತೆ. ಆಲ್ ಅದರ್ ಸ್ಟೇಷನ್. ನಾವು ಹೋಗ್ತಾ ಇರೋದು ಇಲ್ಲಿಗೆ ಮೈಸೂರು ಜಂಕ್ಷನ್. ಪೇ ಇದೆಯಲ್ಲ, ಜಸ್ಟ್ ಪೇ ಅಂತ ಕೊಟ್ಟರೆ ಅದು 65 ತೋರಿಸ್ತಾ ಇದೆ ಗೈಸ್. 65ನ ರೈಲ್ವೆ ವ್ಯಾಲೆಟ್ ಅದು QR ಕೋಡ್ ಇದೆಯಲ್ಲ ಅದನ್ನು ಕೊಟ್ಟರೆ ಅಲ್ಲಿ ಪೇ ಮಾಡ್ಬೋದು. ಇದು ಈ ಟಿಕೆಟ್ ತಗೊಳ್ತಾರಲ್ಲ, ಇದ್ರ ಇನ್ಫಾರ್ಮೇಷನ್ ಯೂಸ್ಫುಲ್ ಆಗಿರುತ್ತೆ ಅಂದ್ಕೊಳ್ತೀನಿ. ಈ ಇನ್ಫಾರ್ಮೇಷನಲ್ಲಿ QR ಕೋಡ್ ಅಂತ ಕೊಟ್ಟರೆ QR ಸ್ಕ್ಯಾನ್ ಬರುತ್ತೆ. ಅದನ್ನು ಪೇ ಮಾಡಿದ್ರೆ ಅಮೌಂಟ್ ಕ್ರೆಡಿಟ್ ಆಗುತ್ತೆ, ಟಿಕೆಟ್ ಬರುತ್ತೆ. ಈ ಯೂಸ್ಫುಲ್ ಇನ್ಫಾರ್ಮೇಷನ್ ಆಲ್ಮೋಸ್ಟ್ ಎಲ್ಲರೂ ಆಟೋಮೆಟಿಕ್ ಟಿಕೆಟ್ ವೆಂಡಿಂಗ್ ಮಿಷಿನ್ ಟಿಕೆಟ್ ತಗೊಳ್ಳೋದು ಹೆಂಗೆ ಅಂತ ಇನ್ಫಾರ್ಮೇಷನ್ ಇದು ಯೂಸ್ಫುಲ್ ಆಗಿರುತ್ತೆ. ಇದು ಸ್ವಲ್ಪ ಟೆಕ್ನಾಲಜಿ ಗೊತ್ತಿರೋರಿಗೆ, ಮೊಬೈಲ್ ಫೋನ್ ಇದ್ದವ್ರಿಗೆ, ಆನ್ಲೈನ್ ಪೇಮೆಂಟ್ ಮಾಡೋರಿಗೆ ಹೆಲ್ಪ್ ಆಗುತ್ತೆ. ಒಂದು ವೇಳೆ ವಿತೌಟು ಸ್ಮಾರ್ಟ್ಫೋನು ಅಥವಾ ಟೆಕ್ನಾಲಜಿ ಗೊತ್ತಿಲ್ಲದೆ ಇರೋರು ಬಂದರೆ ಕತೆ ಏನು, ಇಷ್ಟೊತ್ತಲ್ಲಿ ಅಲ್ಲೇ ಹೋಗಿ ಟಿಕೆಟ್ ತೊಗೋಬೇಕಾಗುತ್ತೆ ಅಷ್ಟೇ. ಮಾಡಲ್ ಪ್ರಯಾಣಿಕರೇ ದಯವಿಟ್ಟು ಗಮನಿಸಿ, ಗಾಡಿ ಸಂಖ್ಯೆ 024. ಇದು ಗಾಯ್ಸ್ ಬೆಂಗಳೂರದು ರೈಲ್ವೆ ಸ್ಟೇಷನ್. ಏನಾದರೂ ಫಸ್ಟ್ ಟೈಮ್ ಬರೋರಿಗೆ ತುಂಬ ಕನ್ಫ್ಯೂಸ್ ಆಗೋದಂತ ಕಾಮನ್ನು. ಯಾಕಂದರೆ ಇಷ್ಟು ದೊಡ್ಡ ಊರಲ್ಲಿ ಕಳೆದೋಗ್ಬಿಡ್ತೀನಿ ಅನ್ನೋ ಭಯನೂ ಇರುತ್ತೆ. ಆಮೇಲೆ ಎಲ್ಲಿ ಹೋಗೋದು, ಯಾವ ಪ್ಲಾಟ್ಫಾರ್ಮ್ ಹೋಗೋದು ಕರೆಕ್ಟಾಗಿ ಗೊತ್ತಿರಲ್ಲ. ಸೊ ಭಯನದ ಖಂಡಿತ ಎಲ್ಲ ಗೆದ್ದಿರುತ್ತೆ. ಅವಳು ಹೇಳ್ತಾ ಇದ್ದಲ್ಲ, ಕೇಳಿಸ್ಕೊಳ್ಳಿ. ಇದು ರೈಲ್ವೆ ಪ್ಲಾಟ್ಫಾರ್ಮ್. ಹಿಂಗೆ ಹೋಗ್ತಾ ಇರ್ತೀನಿ, ನೋಡೋಣ ಇವತ್ತು ಹೆಂಗಿರುತ್ತೆ ಅಂತ. ನೈಟ್ ಜರ್ನಿ ಇವತ್ತೇ ಫಸ್ಟ್ ಟೈಮ್ ಮಾಡ್ತಾ ಇರೋದು, ಹೆಂಗಿರುತ್ತೆ ಅಂತ. ಗೈಸ್, ನಮ್ಮದು ಪ್ಲಾಟ್ಫಾರ್ಮ್ ಎಷ್ಟು ಗಂಟೆಗೆ ಅಂತ ಗೊತ್ತಿಲ್ಲ. ಅಲ್ಲಂತೂ ತಗೊಳಕ್ಕಾಗಲಿಲ್ಲ, ಯಾಕಂದರೆ ಇನ್ನೂ ಲೇಟ್ ಇದೆ ಅಂತ. ಅಲ್ಲೋಗಿ ಟಿಕೆಟ್ ತಗೊಳ್ಳೋಣ, ಅದನ್ನು ತೋರಿಸ್ತೀನಿ ನಾನು ಹೆಂಗಿರುತ್ತೆ ಅಂತ. ಅಫಿಷಿಯಲಿ ವ್ಲಾಗ್ ಅಂತ ಅನ್ಕೋಬೋದು. ಇವತ್ತು ಹೋಗೋಣ, ನೈಟ್ ಜರ್ನಿ ಹೆಂಗಿರುತ್ತೆ ಅಂತ ನೋಡೋಣ. ಸೊ ಟ್ರಾವೆಲಿಂಗೇ ಒಂಥರ ಬೇಜಾರು. ಅದರಲ್ಲಿ ನೈಟ್ ಟ್ರಾವೆಲಿಂಗ್ ಅಂತೂ ನಿದ್ದೆಗೆಟ್ಟು ಹೋಗೋದಂತೂ ತುಂಬ ಕಷ್ಟ ಆಯಿತು. ಫಸ್ಟ್ ಟೈಮ್ ಟ್ರಯಲ್ ಮಾಡ್ತಾಯಿದ್ದೀನಿ. ಬೆಂಗಳೂರು ಟು ಚಾಮರಾಜನಗರ ಟ್ರೈನ್ ಜರ್ನಿ. ಸದ್ಯಕ್ಕೆ ಮೈಸೂರಿಗೆ ಹೋಗೋಣ, ಆಮೇಲೆ ಹೆಂಗಾಗುತ್ತೆ ನೋಡೋಣ. ಸೊ ವಾಚ್ ಹೆಂಗಿರುತ್ತೆ ಜರ್ನಿ ಅಂತ. ಇಲ್ಲಿ ಸ್ವಲ್ಪ ವ್ಯೂ ಚೆನ್ನಾಗಿ ಕಾಣ್ತಾ ಇದೆ ಗಾಯ್ಸ್. ರೈಲ್ವೆ ಸ್ಟೇಷನ್ದು ಮೆಜೆಸ್ಟಿಕ್ ಆ ಕಡೆ ಇರುತ್ತೆ. ಇದು ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ರೈಲ್ವೆ ಸ್ಟೇಷನ್ನು. ಅದು ಮೆಜೆಸ್ಟಿಕ್ ಬಸ್ ಸ್ಟಾಪ್ ಬಂದರೆ ಏನಂತ ಬರುತ್ತೆ? ನಾಡಪ್ರಭು ಕೆಂಪೇಗೌಡ ಏರ್ಪೋರ್ಟ್. ಅದು ಮೆಜೆಸ್ಟಿಕ್ ಯಾವುದು ಕಮೆಂಟ್ ಮಾಡಿ ಗಾಯ್ಸ್. ನೋಡಿ ಗಾಯ್ಸ್, ಈಗ ನೈಟ್ ಹೊತ್ತು ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ರೈಲ್ವೆ ಸ್ಟೇಷನ್ದು ಕತೆ ಹೆಂಗಿರುತ್ತೆ. ಊರಿಗೆ ಹೋಗ್ಬೇಕಾಗಿರೋಗಿರ್ತಾರೆ, ಇಲ್ಲೇ ಮಲಗಿರ್ತಾರೆ, ಹಿಂಗೆಲ್ಲ ನಡೀತಾ ಇರುತ್ತೆ. ಒಂಥರ ಲೈಫು ತುಂಬ ರಿಸ್ಕು. ಇದೆ ಗಾಯ್ಸ್ ಟಿಕೆಟ್ ಕೌಂಟರ್. ನೋಡಿ, ಒಂದೇ ಕೌಂಟರಿಂದ 14 ಕೌಂಟರ್ ಇದೆ ಗಾಯ್ಸ್. ಇಲ್ಲೆಲ್ಲ ಸ್ಲೀಪರ್ ಎಲ್ಲ ಮಲಗಿದ್ದಾರೆ ಇಲ್ಲ. ಬಟ್ ಬಂದು ಎದುರಿಸ್ತಾರೆ, ಯಾವಾಗ ಎದುರಿಸ್ತಾರೆ ಅಂತ ಹೇಳೋಕ್ಕಾಗಲ್ಲ ಪೊಲೀಸರು. ಇಲ್ಲೆಲ್ಲ ವೆಯ್ಟಿಂಗು, ನಿದ್ದೆ ಮೂಡಲಿದ್ದಾರೆ. ನಾವು ಟ್ರೈನ್ ಸಿಕ್ಕ ಸಾಕಪ್ಪ ಅಂದ್ಕೊಂಡು ಹೋಗ್ಬಿಡ್ಬೋದು. ಅಲ್ಲೋಡಿ ಗಾಯ್ಸ್, ಅದೇ ರೈಲ್ವೆ ಸ್ಟೇಷನ್ದು ಅಂತ ಇದೆ. ಇದೆ ಟಿಕೆಟ್. ಈ ಕಡೆ ಹೋದರೆ ನೆನಪು ಬಸ್ ಸ್ಟಾಪ್ ಕಾಯ್ಸಿರೋದು. ಬಸ್ ಸ್ಟಾಪ್ ಆ ಕಡೆನೇ ಬರುತ್ತೆ. ಸೊ ಅಲ್ದಿರಾ ಹೋಟೆಲ್ ಆ ಕಡೆ ನೋಡಿ. ಅದು ಟ್ರೈನ್ ಇದೆಯಲ್ಲ, ಅದೇ ರೀತಿ ಬಿಲ್ಡ್ ಮಾಡಿ ಹೋಟೆಲ್ ಮಾಡಿದ್ದಾರೆ ಅಲ್ಲಿ. ಇದು ಪ್ಲಾಟ್ಫಾರ್ಮ್. ಇದ್ರ ಕೆಳಗಡೆ ಅಂಡರ್ಗ್ರೌಂಡ್ ಇದೆಯಲ್ಲ, ನೈಟ್ ಹೋಗೋಕ್ಕೆ. ಬನ್ನಿ ಗಾಯ್ಸ್, ನಾವು ನೈಟ್ ಹೋಮ್ಸಲ್ಲಿ ಹೋಗ್ಬೋದಾಗಿತ್ತು. ನೈಟಲ್ಲಿ ಈ ಥರ ಎಲ್ಲ ಮಾತಾಡ್ಕೋಬೋದು ಒಬ್ಬನೇ ತಪ್ಪು. ಮೊಬೈಲ್ ಜೋಪಾನ ಇರಲ್ಲ. ಬಟ್ ಪೊಲೀಸು ಸ್ಟ್ರಾಂಗ್ ಇದ್ದಾರಲ್ಲ, ಅದಕ್ಕೋಸ್ಕರ ಒಂದು ಗಟ್ಟಿ ನಂಬಿಕೆ ಏನಾಗಲ್ಲ ಅಂತ. ಇನ್ನೂ ಜನ ಓಡಾಡ್ತಾ ಇದ್ದಾರೆ. ಬನ್ನಿ ಒಂದ್ಸರಿ ಅಂಡರ್ಗ್ರೌಂಡ್ ಹೆಂಗಿರುತ್ತೆ ಅಂತ ತೋರಿಸ್ಕೊಡ್ತೀನಿ.
ಅಂಡರ್ ಗ್ರೌಂಡಲ್ಲಿ 12 ಆಗಿರ್ಬೇಕಾದ್ರೆ ಇದೆ ಫಸ್ಟ್ ಟೈಮ್ ಹೋಗ್ತಾ ಇರೋದು. ಯೂಶ್ವಲಿ ಈ ಟೈಮಲ್ಲೇ ಎಲ್ಲ ಬರಲ್ಲ. ಸೊ ರೈಲ್ವೆ ಸ್ಟೇಷನ್ದು ಬ್ಯಾಕ್ ಚೆನ್ನಾಗಿ ಕಾಣ್ತಾ ಇದೆ. ಈ ಕಡೆ ವೆಹಿಕಲ್ಸ್ ಆ್ಯಂಡ್ ಆಲ್ಸೋ ಈ ಕಡೆ ಅಷ್ಟೇನು ಜನ ಇಲ್ಲ ಗಾಯ್ಸ್. ಬಟ್ ಲೈಫ್ ರಿಸ್ಕ್ ಇರುತ್ತೆ ಅಂತ ಒಂದು ಸಮ್ಟೈಮ್ಸ್ ಅನಿಸುತ್ತೆ. ವೀಡಿಯೋ ಮಾಡೋದು ಸುಲಭ ಅಲ್ಲ. ನೋಡೋಣ ಏನು ಹೋಗೋಣ ವೀಡಿಯೋಗೆ ಅಂತ ಹೋಗೋದು ಕಷ್ಟ ಆಗೋದು. ಅಂಡರ್ ಗ್ರೌಂಡ್ ಏನಾದ್ರು ಕ್ಲೋಸ್ ಮಾಡೋರ? ಕ್ಲೋಸ್ ಮಾಡಿದ್ದಾರೆ ಗಾಯ್ಸ್. ಐ ಥಿಂಕ್ ಅಂಡರ್ ಗ್ರೌಂಡು ಕ್ಲೋಸ್ ಮಾಡಿದ್ದಾರೆ. ಗೇಟ್ನೇ ಹಾಕ್ಬಿಟ್ಟಿದ್ದಾರೆ. ಯಾರು ಬಿಡ್ತಾ ಇಲ್ಲ ಅನ್ಸುತ್ತೆ ಇತ್ತೀಚೆಗೆ. ಬಿಡ್ತಾ ಇಲ್ಲ ಒಳಗಡೆ. ಅಂಡರ್ ಗ್ರೌಂಡ್ ಇಲ್ವಾ? ಲಾಕ್ ಮಾಡಿದ್ದಾರೆ. ಅದಕ್ಕೆ ಕೇಳಿದೆ. ಮೊದಲು ಹೋಗ್ಬೋದಾಗಿತ್ತಲ್ವಾ ಅದ್ರ ಕೆಳಗಡೆ. ಈಗ ಪಕ್ಕಕ್ಕೆ ಹೋಗ್ಬೇಕು ಹೆಂಗೆ ಹೋಗೋದಾಗಾದ್ರೆ ಗೊತ್ತಿಲ್ಲ. ಅಂಡರ್ ಗ್ರೌಂಡಲ್ಲಿ ಆ ಕಡೆ ಹೋಗೋಣ ಒಂದು ಬಸ್ ಸ್ಟಾಪ್ಗೆ ಹೆಂಗಿರುತ್ತೆ ತೋರ್ಸೋಣ. ಬ್ಯಾಡ್ಲಕ್ಕೆ ಯಾಕೋ ಗೊತ್ತಿಲ್ಲ. ಅಂಡರ್ ಗ್ರೌಂಡ್ ಲಾಕ್ ಮಾಡಾಕಿದ್ದಾರೆ ಗೇಟ್ನ. ಯಾರನ್ನೂ ಒಳಗಡೆ ಬಿಡ್ತಾ ಇಲ್ಲ. ಏನೇನೋ ಐ ಥಿಂಕ್ ಪ್ರಾಬ್ಲಮ್ ಆಗಿರುತ್ತೆ, ಅದಕ್ಕೋಸ್ಕರ ಕ್ಲೋಸ್ ಮಾಡಿರ್ತಾರೆ. ಯಾರೋ ಒಬ್ರು ಕೇಸ್ ಹಾಕಿದ್ರು ಗಾಯ್ಸ್ ಅಲ್ಲ, ಅಕ್ಕಪಕ್ಕ ಇಟ್ಕೊಂಡು ಮಾಡ್ತಾರಲ್ಲ, ಆ ಥರ ಮಾಡಬಾರ್ದು ಅಂತ. ಸ್ವಲ್ಪ ದಿನ ಅದನ್ನ ಕ್ಲಿಯರ್ ಮಾಡಿದ್ರು, ಮತ್ತೆ ಅದೇ ರೀತಿ ಇಟ್ಕೊಂಡ್ರು. ಅವ್ರ ಕಷ್ಟ ಇರುತ್ತೆ ಅಂತ ಹೇಳ್ತಾರೆ ಗಾಯ್ಸ್. ಆವಾಗಲೇ ಇದನ್ನ ಲಾಕ್ ಮಾಡಿದ್ದಾರೆ ಅಂತ ಹೇಳಿದ್ರೆ. ಬಟ್ ಹಿಂದ್ಗಡೆ ಈ ಕಡೆ ಜಾಗ ಇರ್ಬೋದು. ಆಲ್ರೆಡಿ ಸ್ವಲ್ಪ ಜನ ಹೋಗೋದು ನೋಡಿದೆ. ಸೊ ಈ ಕಡೆ ಇರ್ಬೋದು ಅನ್ಸುತ್ತೆ. ಐ ವಿಲ್ ಶೋ ಯು ದಟ್ ಒನ್. ಸರ್ ಆ ಕಡೆ ಬಸ್ ಸ್ಟಾಪ್ ಹೋಗೋ ಕಡೆ ಜಾಗ ಇದೆಯಾ ಸರ್ ಅಲ್ಲಿ? ಬಟ್ ಅಂಡರ್ ಗ್ರೌಂಡ್ ಇದೆಯಾ ಏನಿದೆಯಾ ಗೊತ್ತಿಲ್ಲ. ಇಲ್ಲಿ ಬೈಕ್ ಪಾರ್ಕಿಂಗ್ ಇದೆ ಈ ಕಡೆ ಅಂಡರ್ ಗ್ರೌಂಡು. ಅಂಡರ್ ಗ್ರೌಂಡ್ ನೋಡಿ ಗಾಯ್ಸ್, ಇದು ಅಂಡರ್ ಗ್ರೌಂಡು ಕ್ಲೋಸ್ ಮಾಡಾಕಿದ್ದಾರೆ. ಅಂಡರ್ ಗ್ರೌಂಡ್ ಬಿಡಲ್ಲ ಅಂದರೆ ಹೆಂಗೆ ಹೋಗೋದಾದ್ರೆ ಇಲ್ಲಿ ನಾವು ಅಲ್ಲಿ ಹತ್ತಾ ಇದ್ದಾರೆ ನೋಡಿ. ಆ ಥರ ಮೇಲ್ಗಡೆ ಹತ್ತು ಹೋಗ್ಬೇಕಾಗುತ್ತೆ. ಹತ್ತಕ್ಕೆ ಹೆಂಗಾಗುತ್ತೆ? ಹತ್ತಕ್ಕೆ ರಿಸ್ಕ್ ಅಲ್ವ ಗಾಯ್ಸ್? ಆ ಕಡೆ ಹತ್ಕೊ ಹೋದ್ರೆ ಕಷ್ಟ. ಅವ್ರೇನು ಹತ್ತಾರೆ, ಲೇಡೀಸ್ ಬಂದರೆ ಏನು ಮಾಡೋದು? ಇವಾಗ ಆ ಕಡೆಯಿಂದ ಹಾಗಾದ್ರೆ ರೈಲ್ವೆ ಸ್ಟೇಷನಿಂದ ಬಸ್ ಸ್ಟಾಪ್ ಹೆಂಗೆ ಹೋಗೋದು? ಇದು ಕ್ವಶನ್ ಎಲ್ಲರೂ ಮಾಡೋದಲ್ಲ ನೋಡಿ. ಆ ಥರ ಹತ್ತಾ ಇದ್ದಾರೆ. ಹತ್ತವ್ರು ಏನು ಓಕೆ, ವಯಸ್ಸಾದವರು. ಲೇಡೀಸ್ ಬಂದರೆ ಏನು ಮಾಡೋದು? ಬೇರೆ ಏನಾದ್ರು ಆಲ್ಟರ್ನೇಟ್ ರೂಟ್ ಮಾಡಿದೆ ನನ್ನದು ಗೊತ್ತಿಲ್ಲ. ಯಾರಾದರೂ ಇದ್ದರೆ ನನಗೆ ಇನ್ಫಾರ್ಮ್ ಮಾಡಿ ಕಮೆಂಟಲ್ಲಿ. ನಿಜ ಗಾಯ್ಸ್, ಸೇಫ್ಟಿ ಮುಖ್ಯ. ಯಾಕಂದರೆ ಅಂಡರ್ ಗ್ರೌಂಡಲ್ಲಿ ತುಂಬ ಜನ ಹೋಗ್ಬೇಕಾದ್ರೆ ನೈಟಲ್ಲಿ ಸೇಫ್ಟಿ ಅಲ್ಲ ಅಂತ ಹೇಳೋದು ನಾನು ಕೇಳಿದ್ದೆ. ಆ್ಯಸ್ ಎ ಹುಡುಗ ನನಗೆ ಸಮ್ಟೈಮ್ಸ್ ಹೋಗ್ಬೇಕಾ ಬೇಡ ಅನಿಸುತ್ತೆ. ಏನಾದ್ರು ಗರ್ಲ್ಸ್ ಇಷ್ಟೊತ್ತಾಗಿ ಹೋಗ್ಬೇಕಂದ್ರೆ ಕಷ್ಟನೇ. ಯಾಕೆ ಕ್ಲೋಸ್ ಮಾಡಿದ್ದಾರೆ ಅಂತ ಗೊತ್ತಾಗಲಿಲ್ಲ ಗಾಯ್ಸ್. ಟ್ರೈನ್ ಇರೋದು 12ಗೆ ಗಾಯ್ಸ್. ಸೊ ಈಗ ಕಾಣ್ತಾ ಇರ್ಬೋದು ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ರೈಲ್ವೆ ಸ್ಟೇಷನ್. ಸೊ ನೈಟ್ ಹೊತ್ತು ಸರಿಯಾಗಿ ಕಾಣ್ತಾ ಇಲ್ಲ, ಕ್ಯಾಮ್ರಾ ಪ್ರಾಬ್ಲಮ್ ಅನಿಸುತ್ತೆ. ಸೊ ಇಲ್ಲಿಂದ ಟ್ರಾವೆಲ್ ಮಾಡಿ ಹೋಗೋಣ ಡೈರೆಕ್ಟ್. ಇಲ್ಲಿಂದ ಬೆಂಗಳೂರಿಂದ ನೈಟ್ 12:15 ಬಿಡುತ್ತೆ ಗಾಯಿ. ಬೆಳಿಗ್ಗೆ ಮೈಸೂರಿಗೆ 4 ರೀಚ್ ಆಗುತ್ತೆ. ಅಲ್ಲಿ 5 ಗಂಟೆ ಟ್ರೈನ್ ಸಿಕ್ಕರೆ 7 o'clock ಎಲ್ಲ ಚಾಮರಾಜನಗರ ರೀಚ್ ಆಗ್ಬೋದು ಗಾಯ್ಸ್. ಬರೀ 45 rupees ಆರ್ಡಿನರಿ ಟಿಕೆಟ್ ಆದರೆ, ಸ್ಲೀಪರ್ ಆದರೆ ಜಾಸ್ತಿ ಇರುತ್ತೆ. ಸೊ ಲೋ ಬಡ್ಜೆಟಲ್ಲಿ ಟ್ರಾವೆಲಿಂಗ್ ಮಾಡಬೇಕು ಅಂತಿದ್ರೆ ಅಥವಾ ನೈಟ್ ಹೊತ್ತು ಟ್ರಾವೆಲಿಂಗ್ ಹೋಗೋರಾದರೆ ಇದು ಬೆಸ್ಟ್ ಚಾಯ್ಸ್ ಅಂತ ಹೇಳ್ತೀನಿ. ಇದು ಚೂಸ್ ಮಾಡ್ಬೋದು. ಸೊ ಟ್ರಾವೆಲಿಂಗ್ ಇರುತ್ತೆ ಮೈಸೂರಿಂದ ಮತ್ತು ಬೆಂಗಳೂರು ತಲುಪೋವರೆಗೂ ವೀಲಾಗ್ ಇರುತ್ತೆ. ವಾಚ್. ಇಷ್ಟೊತ್ತಲ್ಲೂ ಇಷ್ಟೊಂದು ಜನ ಇರ್ತಾರೆ ಗಾಯ್ಸ್. ಅದಕ್ಕೆ ಒಂದು ರೀತಿ ಏನೋ ಜಾಸ್ತಿ ಜನ ಇದ್ರೂ ಏನೂ ಪ್ರಾಬ್ಲಮ್ ಇಲ್ಲ ಅನಿಸುತ್ತೆ. ಏನಿಲ್ಲ, ಚೆನ್ನಾಗೇ ಇದೆ, ನಾರ್ಮಲಾಗೇ ಇದೆ ನೋಡಿ. ಆಲ್ಮೋಸ್ಟ್ ಎಲ್ಲ ವೆಹಿಕಲ್ ಪ್ರಿಫರ್ ಮಾಡಿದ್ದಾರೆ. ಕಾರಲ್ಲಿ ಊಬರು ಇಲ್ಲೇ ಇದೆ, ಓಲಾ ಬುಕ್ ಮಾಡ್ಕೊಂಡವ್ರಿಗೆ. ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ರೈಲ್ವೆ ಸ್ಟೇಷನ್. ಆ ಕಡೆ ಹೋದರೆ ಮೆಜೆಸ್ಟಿಕಲ್ಲಿ ಹೋಗೋಕ್ಕಾಗಲಿಲ್ಲ. ಸೊ ಇಲ್ಲಿ ನೋಡ್ಬೋದು, ಚೆನ್ನಾಗಿದೆ. ಒಂಥರ ಕಲರ್ ಕಾಣಿಸ್ತಾ ಇದೆ. ನೈಟ್ ಜರ್ನಿ ಇದ್ದವ್ರಿಗಂತ ಕಷ್ಟ ಗೊತ್ತಾಗುತ್ತಾ. ಬನ್ನಿ ಟ್ರಾವೆಲಿಂಗ್ ಹೋಗೋಣ. KSRTC ಫುಡ್ ಟ್ರ್ಯಾಕ್ ಇದೆಯಲ್ಲ ಗಾಯ್ಸ್, ಅದರದ್ದು ಫುಡ್ ಟ್ರ್ಯಾಕ್ ಇಲ್ಲ ಇದೆ. ಏನಾದರೂ ಲಗೇಜ್ ಇಟ್ಕೊಂಡು ಬಂದಿದ್ರೆ ನೀವು, ಲಗೇಜ್ ಇಡೋಕ್ಕೂ ಕೂಡ ಪ್ಲೇಸಸ್ ಇದೆ ಗಾಯ್ಸ್. ಅಲ್ಲಿ ಮೂಲೆ ಇದೆಯಲ್ಲ, 30 ರೂಪಾಯಿವರೆಗೆ ಲಗೇಜ್ ಇಡ್ಬೋದು. ಅದು ಒಂದು ಒಳ್ಳೆ ಇನಿಷಿಯೇಟಿವ್. ಆ ಕಡೆ ತುಂಬ ಜನ ಮಲಗಿದ್ದಾರೆ ನೋಡಿ. ಇಲ್ಲೆಲ್ಲ ಆಲ್ಮೋಸ್ಟ್ ಎಲ್ಲ ಮಲಗಿರೋರೆ, ಸ್ಟೇ ಇರೋರೆ ನೋಡ್ಬೋದು. ತುಂಬ ಜನ ಮಲಗಿದ್ದಾರೆ ಅಲ್ಲಿ. ಎಲ್ಲ ರೂಮ್ ಅಫೋರ್ಡ್ ಮಾಡೋದು ಸ್ಟೇಯಿಂಗ್ 250 ರೂಪಾಯಿ ಇದೆ ಅಂತ ಕೇಳಿದ್ದೆ ಇಲ್ಲಿ ಕಾಯುವ ಹಾಲ್. ಸೊ ಎಷ್ಟು ಜನ ಮಲಗಿದ್ದಾರೆ ನೋಡಿ. ಇದೊಂಥರ ಮಲಗೋಕ್ಕೆ ಒಳ್ಳೆ ಸ್ಪೇಸ್ ಇದ್ದಂಗೆ. ಯಾರು ಬಂದು ಎದ್ದಿಸ್ತಾ ಇದ್ರು ಓಕೆ. ನಾನು ಸುಮಾರು ಸರಿ ಯಾರೋ ಎದ್ಸೋದು ಅಂತ ನೋಡಿದ್ದೆ. ಈ ಥರ ಅಟ್ಲೀಸ್ಟ್ ಇಲ್ಲೇ ಮಲಗಿರೋ ಒಂದು ಲಗೇಜ್ ಬಗ್ಗೆ ಕನ್ಸರ್ನ್ ಇರಲ್ಲ. ಯಾರು ಯಾವಾಗ ಬಂದು ಏನು ಎತ್ಕೋಗ್ತಾರೆ ಅಂತಿರಲ್ಲ. ಅರ್ಧ ನಿದ್ರಲ್ಲಿ ಇರಬೇಕಾಗುತ್ತೆ ಅಂತ ಜಾಗದಲ್ಲಿದ್ದರೆ. ಲೈಫ್ ಆಫ್ ರೈಲ್ವೆ ಸ್ಟೇಷನ್ ಸ್ಟೇಯಿಂಗ್ ರೂಮ್ಗಳೆಲ್ಲೋ ಇಲ್ಲೇ ಇದೆ ಅಂತ ನೋಡಿದ್ದು. 250 ರೂಪಾಯಿಗೆ ಬೆಸ್ಟ್ ಸಿಗುತ್ತೆ, ಡಾರ್ಮೆಟ್ರಿ ಥರ ಅಂತ. ಅದೊಂದು ಸಿಕ್ಕಿದ್ರೆ ವೀಡಿಯೋ ಮಾಡಾಕ್ತೀನಿ ಗಾಯ್ಸ್. ಹಲೋ ಗಾಯ್ಸ್, ಇಲ್ಲಿದೆ ವಿಶ್ರಾಂತಿ ಗೃಹ ಮೊದಲನೇ ಮಹಡಿಯಲ್ಲಿದೆ ಅಂತ. ಬನ್ನಿ ಗಾಯ್ಸ್, ಮೊದಲನೇ ಮಹಡಿ ಹೋಗೋಣ, ವಿಚಾರಿಸೋಣ ಇದೆಯಾ ಇಲ್ಲ, ಯಾವ ರೀತಿ ಇಲ್ಲಿ ಇಲ್ಲೇ ಬಂದು ಮಾಡ್ಕೋಬೋದಾ, ಇಲ್ಲ ಆನ್ಲೈನ್ ಬುಕ್ಕಿಂಗ, ರಿಟೈರ್ ರೂಮ್ಸ್ ಆ್ಯಂಡ್ ಡಾರ್ಮೆಟ್ರಿ ಜೆಂಟ್ಸ್ ಅಂತ ಇದೆ. ನನಗೂ ಗೊತ್ತಿಲ್ಲ. ಒಂದು ವೇಳೆ ಸ್ಟೇಯಿಂಗ್ಗೆ ರೂಮ್ ಬೇಕು ಅಂದರೆ ಸಿಗುತ್ತೋ ಸಿಗಲ್ವ ಅನ್ನೋದಕ್ಕೆ ಜಸ್ಟ್ ಒಂದು ವೀಡಿಯೋ.
ಯಾರು ಕೇಳಬೇಕು? ಇವ್ನು ಕೇಳ್ಬೋದಾ? ಇಲ್ಲಿ ಕೇಳಿ ನೋಡೋಣ ಗೈಸ್. ಲಾಸ್ಟ್ಗೆ ಹೋಗ್ಬೇಕು ಅಂತ ಹೇಳಿದ್ರು ಬ್ರೋ. ಎಷ್ಟಾಗುತ್ತೆ ಅಂತ ಕೇಳಿಕೊಂಡು ನೀವು ಇನ್ಫಾರ್ಮೇಷನ್ ಕೊಟ್ಟಂಗಾಗತ್ತೆ ನೋಡಿ. ಇಲ್ಲಿಂದ ಕೆಳಗಡೆಯಿಂದ ಕಾಣುತ್ತೆ. ಅಂದರೆ ನೈಟು ಬೆಂಗಳೂರಿಗೆ ಬಂದರೂ ನೈಟು ಸ್ಟೇಯಿಂಗ್ಗೆ ಒಂದು 250 ಈ ಥರ ಬಜೆಟ್ ಫ್ರೆಂಡ್ಲಿ ಕಡಿಮೆ ರೇಟಿಗೆ ಸಿಗಿದ್ರೆ ಓಕೆ. ಲಾಡ್ಜಲ್ಲಿ 1000 ಜಾಸ್ತಿ ಆಗುತ್ತೆ. ಸೊ 250ಗೆ ಸಿಗುತ್ತೆ ಅಂತ ಹೇಳಿದ್ರು ಯಾರೋ, ಹಿಂಗೆ ಯೂಟ್ಯೂಬರೇ ಮಾಡಾಕಿದ್ರು, ಅದನ್ನೇ ನೋಡಿದ್ದೆ ನಾನು. ಸೊ ಒಂದು ಇನ್ಫಾರ್ಮೇಷನ್ ನನಗೂ ಸಿಗ್ದಂಗೆ ಆಗುತ್ತೆ. ಇವಾಗ ಒಂದು ಸಲ ಹೋಗಿ ವಿಚಾರಿಸೋಣ ಎಷ್ಟಕ್ಕೆ ಸಿಗುತ್ತೆ ಅಂತ. ಸೊ ಕಡಿಮೆ ಇದ್ದರೆ ಎಲ್ಲರಿಗೂ ಯೂಸ್ಫುಲ್ ಆಗುತ್ತೆ. ಇದು ಬೆಂಗಳೂರಲ್ಲಿ ರೈಲ್ವೆ ಸ್ಟೇಷನ್ ಉಳ್ಕೊಳ್ಳೋಕ್ಕೆ ಕಡಿಮೆ ದುಡ್ಡಿಗೆ ಸಿಕ್ಕಿದ್ರೆ ಯಾರನ್ನು ಕೇಳೋದು? ಇಲ್ಲಿ ಲಾಸ್ಟ್ ಹೋಗಿ ಅಂತ ಹೇಳಿದ್ರು. ಲಾಸ್ಟಲ್ಲಿ ಯಾರಿದ್ದಾರೆ? ಕುಕ್ಕಿಂಗ್ ಕಚೇರಿ ಬುಕ್ಕಿಂಗ್ ಇದೆ ಅನ್ಸುತ್ತೆ. ಇಲ್ಲಿ ಹೋಗಿ ವಿಚಾರಿಸೋಣ. ಆನ್ಲೈನ್ ಬುಕ್ಕಿಂಗ್ ಯಾವ ಥರ ಅಂತ ಗೊತ್ತಾಗ್ತಿಲ್ಲ. ವಿಚ್ ಟಿಕೆಟ್? ನಂಗೆ 12:15 ಟ್ರೈನ್ ಇದೆ. ಹಾಂ, ಓಡ್ತೀವಲ್ಲ ಆ ಟೈಮಿಂಗ್ಸ್ ಟಿಕೆಟ್ ಬೇಕಾ? ಮತ್ತೆ ಇಲ್ಲಿ ಬಂದಿರ್ತೀವಲ್ಲ ಆ ಟಿಕೆಟ್ ಬೇಕಾ? ಇಲ್ಲಿ ಬಂದಿರ್ತೀವಲ್ಲ ಆ ಟಿಕೆಟ್ ಬೇಕಾ? ಹಾಂ, ಈಗ ಅದು ಬಿಟ್ಟರೆ ನೀವು ಸ್ಟೇಯಿಂಗ್ ಆಗೋಕ್ಕಾಗಲ್ಲ ಇಲ್ಲಿ? ಸರ್ ಕನ್ನಡ ಬರಲ್ಲ. ಹಾಂ, ಕನ್ನಡದಲ್ಲಿ ಹೇಳೋರು ಇಲ್ಲ ಅಂತ ನಂಗೆ ಸ್ವಲ್ಪ ಅರ್ಥ ಆಗಲಿಲ್ಲ ಸರಿಯಾಗಿ. ಒಂದು ವೇಳೆ ಈಗ ನಮ್ಮ ಪೇರೆಂಟ್ಸ್ ಬಂದರೆ ಇಲ್ಲಿ ಸ್ಟೇಯಿಂಗ್ ಇರ್ಬೋದಾ ಅಂತ. Are you speaking in English? If in case my parents are staying in Bangalore, they are visiting in tomorrow first time, they can stay here with a traveling ticket. You can suggest staying here or not giving a permission to stay here. ಯಾರು ಇದ್ದಾರಾ ಸರ್? ಅಲ್ಲಿ ಏನೋ ಹೇಳಿದ್ರಲ್ಲ, ಫಿನ್ ಮಾಡಬೇಕು PNR ನಂಬರು UTS ಅಂತ. ಅದ್ರ ಬಗ್ಗೆ ಐಡಿಯಾ ಇಲ್ಲ ನನಗೆ, ಅದಕ್ಕೆ ಹೇಳಿ ಅದು ಯಾವುದು ಅಂತ. ಓನ್ಲಿ ಕ್ಯಾಶ್ ಪೇಮೆಂಟ್ ಎಕ್ಸೆಪ್ಟೆಡ್ ಅಂಟಿಲ್ ಫರ್ದರ್ ನೋಟಿಸ್. ವಿ ವಿಲ್ ನಾಟ್ ಬಿ ಎಕ್ಸೆಪ್ಟಿಂಗ್ ಕ್ರೆಡಿಟ್, ಡೆಬಿಟ್ and sorry notice 8 AM 8 checkout timings 8 AM 8. please note checkout time remains the same irrespective of check-in. ಬೆಳಗ್ಗೆ 8 ಗಂಟೆಗೆ ಲಾಗಿನ್ ಆದರೆ ನೈಟ್ 8 ಗಂಟೆಗೆ ಹೋಗಬೇಕು, ಅಥವಾ ನೈಟ್ 8 ಗಂಟೆಗೆ ಲಾಗಿನ್ ಆದರೆ 8 ಗಂಟೆಗೆ ಹೊರಡಬೇಕು ಅಂತಿರೋದು. ಸರ್ ಕನ್ನಡ ಬರುತ್ತೆ ಸರ್? ಸರ್ ಕನ್ನಡ ಬರುತ್ತಾ ಸರ್? ಕನ್ನಡ ಬರುತ್ತಾ ಸರ್? ಸರ್ ಒಂದು ವೇಳೆ ನಮ್ಮ ಪೇರೆಂಟ್ಸ್ ನಾಳೆ ಬರ್ತಾ ಇದ್ರು, ಒಂದು ವೇಳೆ ಸ್ಟೇಯಿಂಗ್ ಇರಬೇಕಾದ್ರೆ ಇಲ್ಲಿ, ಹಾಂ ಈಗಲ್ಲ ನಾಳೆ ನಮ್ಮ ಪೇರೆಂಟ್ಸ್ ಒಂದು ವೇಳೆ ಬಂದರೆ ಟ್ರಾವೆಲಿಂಗ್ ಮಾಡ್ಕೊಂಡು ಇಲ್ಲಿ ಸ್ಟೇಯಿಂಗ್ ಇರ್ಬೋದಾ ಅಂತ. ಸರ್ ಗೊತ್ತಾಗಲಿಲ್ಲ ಇನ್ಫಾರ್ಮ್. ನಮ್ಮ ಪೇರೆಂಟ್ಸ್ ಏನಾದ್ರು ಬಂದರೆ ಹೆಂಗೆ ಉಳ್ಕೋಬೋದಾಗಿದೆ? ಹಾಂ, ನಾನು ಕನ್ನಡ ಬಿಟ್ಟರೆ ಬೇರೆ ಬರೋಲ್ಲ. ನನಗೆ ಇವಾಗ ಟ್ರೈನ್ ಇತ್ತು. ನಮ್ಮ ಪೇರೆಂಟ್ಸ್ ಏನಾದ್ರು ಬಂದರೆ ಬಂದ್ಬಿಟ್ಟೆ ಉಳ್ಕೋಬೇಕು ಅಂದರೆ ಅದೇ ಯಾವ ಥರ ಏನು ಅಲ್ಲಿಂದ ಟ್ರಾವೆಲ್ ಮಾಡ್ಕೊಂಡು ಬಂದಿರ್ತಲ್ಲ, ಟಿಕೆಟ್ ಬೇಕಾ ಟ್ರೈನ್ದು? ಓಕೆ, ಇನ್ನೇನು ಬೇಕು? ಅದೇ ಏನು ಫಿಲ್ ಮಾಡಬೇಕು ಗೊತ್ತಾಗಲಿಲ್ಲ ನನಗೆ. ಅವರು ಹಿಂದಿ ಮಾತಾಡ್ತಿದ್ರು, ನನಗೆ ಗೊತ್ತಾಗಿಲ್ಲ, ಅದಕ್ಕೆ ಕೇಳಿದೆ ಸರ್. ಅದು ಫಿಲ್ ಮಾಡೋದು ಒಂದು ಸರ್ ನೋಡ್ಬೋದಾ ನಾನು? ಅದು ಅವ್ರಿಗೆ ಗೊತ್ತಾಗಲ್ಲ ನಮ್ಮ ಪೇರೆಂಟ್ಸ್ಗೆ. ಒಂದು ವೇಳೆ ಇನ್ಫಾರ್ಮೇಷನ್ ಕೊಟ್ಟರೆ ಯೂಸ್ ಆಗುತ್ತೆ, ಅದಕ್ಕೋಸ್ಕರ. ಅಲ್ಲಿ ಹಾಕಿದ್ದಾರೆ ಅದು. ಟಾರಿಫ್ ಫಾರ್ ರಿಟೈರಿಂಗ್ ರೂಮ್ಸ್ ಅಂತಿದೆ, ಟಾರಿಫ್ ಫಾರ್ ಡಾರ್ಮೆಟ್ರಿ ಬೆಡ್ಸ್ ಅಂತ ಇದೆ ಗಾಯ್ಸ್. ನೋ ಆಲ್ಕೋಹಾಲ್, ನೋ ಸ್ಮೋಕಿಂಗ್. 350 ರೂಪಾಯಿ ಇದೆ 1 ಅವರ್ಗೆ ಅಡ್ವಾನ್ಸ್ ಸೆಕ್ಯೂರಿಟಿ. ಮೆನ್ಸ್ ನಾನ್ AC ಡಾರ್ಮೆಟರಿ. ಮೆನ್ಸ್ ನಾನ್ AC ಡಾರ್ಮೆಟರಿ ಬಂದು 1 to 41 ಇದೆ. 12 hours 24 hours. 12 hours 225 ರೂಪಾಯಿ ಇದೆ. ರೀಫಂಡಬಲ್ ಟಾರಿಫ್. ಪ್ಲೀಸ್ ಡು ನಾಟ್ ಲೀವ್ ಯುವರ್ ಪರ್ಸನಲ್ ಬಿಲಾಂಗಿಂಗ್ unattended. Management is not responsible for the loss. Cash payment accepted until further notice. We will not be accepting the credit, debit card, UPI, all kind of online payment due to technical issue. We are expecting the problem. ಆ ಥರ ಇದೆ. ಓಕೆ, ರೂಮ್ಸ್ ಡಾರ್ಮೆಟರಿ ಬೆಡ್ಸ್ ಆರ್ ಸಬ್ಜೆಕ್ಟ್ ಟು ಅವೈಲೇಬಲ್. Allotment of rooms important notice basis on first come first serve basis. Extension of your stay without reservation is subjected to availability. Management will not accept the responsibility for the loss of damage. Dear customers, we would like to inform you that 3 hours and 6 hours rooms are subject to availability. Timings are as follows.
ಸಿಗುತ್ತೆ. ಇದು ನೋಡಿದ್ರೆ ಅಲ್ಲಿ ಏನೂ ಗೊತ್ತಾಗಲ್ಲ ಅವ್ರಿಗೆ ಇಂಗ್ಲೀಷ್. ನಂಬರ್ 1 ಸರ್. ಇದೆಲ್ಲ AC ವೇಟಿಂಗ್ ರೂಮ್ ಇದೆ ಗಾಯ್ಸ್. ಇದೇ ಚೆನ್ನಾಗಿದ್ದಾವೆ ಗಾಯ್ಸ್. ಅಲ್ಲಿ ರೂಮ್ ಮಾಡೋದಕ್ಕೆ ಕೇಳಿದೆ, ಅವರು ಇಬ್ಬರು ಹಿಂದಿಯವರು ಇದ್ರು, ಸರಿಯಾಗಿ ರೆಸ್ಪಾನ್ಸ್ ಮಾಡಿಲ್ಲ. ಬಟ್ ಇನ್ನೊಬ್ರು ಕನ್ನಡದವ್ರು ಬಂದರು ಇವಾಗ. ಈಗ ನಾನು ಕನ್ನಡದಲ್ಲೇ ಕೇಳೋದ್ರಿಂದ ಅವರಲ್ಲಿ ರೆಸ್ಪಾನ್ಸಿಬಲ್ ಚೆನ್ನಾಗಿ ಮಾಡಿದ್ರು. ಒಂದು ಆಧಾರ್ ಕಾರ್ಡ್ ನಂಬರು ಮತ್ತು ಟ್ರಾವೆಲಿಂಗು, ಒಂದು ಟ್ರಾವೆಲಿಂಗ್ ಮಾಡ್ಕೊ ಬಂದಿರಬೇಕು. ಇಲ್ಲಾಂದರೆ ನೀವು ಎಷ್ಟು ಹೋಗ್ತಿರಲ್ಲ ಆ ಟ್ರಾವೆಲಿಂಗ್ದು ಟಿಕೆಟ್ ಬೇಕು. ಅದು ಕೊಟ್ಟರೆ ಮಾತ್ರ ನೀವು ಇಲ್ಲಿ ಸ್ಟೇಯಿಂಗ್ ಆಗೋದು. ಒಂದು ವೇಳೆ ಬಸ್ಸಲ್ಲಿ ಟ್ರಾವೆಲ್ ಮಾಡ್ಕೊ ಬಂದಿದ್ರೆ ಖಂಡಿತ ನೀವು ಇಲ್ಲಿ ಡಾರ್ಮೆಟ್ರಿ ಸಿಗಲ್ಲ. ಅವರೇ ಹೇಳಿದ ಮಾತು ಅದು. ಏನಾದರೂ ಟ್ರೈನಲ್ಲಿ ಟ್ರಾವೆಲ್ ಮಾಡಿದ್ರೆ ಮಾತ್ರ ಸ್ಟೇಯಿಂಗ್ ಸಿಗುತ್ತೆ ಇಲ್ಲಿ ಡಾರ್ಮೆಟ್ರಿಲಿ. ಇನ್ಫಾರ್ಮೇಷನ್ ತಿಳ್ಕೊಳ್ಳಿ. ಇದು ಮೇಲ್ಗಡೆ ಎತ್ಕೊ ಬಂದ್ರೆ ಅಷ್ಟೇ ಇರೋದು. ಜನ ಬ್ಯಾಚುಲರ್ಸ್ ಬಂದರೆ ಯೂಸ್ಫುಲ್ ಆಗುತ್ತೆ ಡಾರ್ಮೆಟ್ರಿ. ಯಾಕಂದರೆ 250 ಬೆಂಗಳೂರಲ್ಲಿ ತುಂಬ ಸಿಗೋದು ಕಷ್ಟ. ಇಲ್ಲಿ ಸಿಗೋದೇ ಡಾರ್ಮೆಟ್ರಿ ಯೂಸ್ ಮಾಡ್ಬೋದು. ಸೊ ಇದು ನೀವು ಯೂಸ್ಫುಲ್ ಇನ್ಫಾರ್ಮೇಷನ್ ಅನ್ಕೋತೀನಿ. ನಾನು ಇಷ್ಟು ದಿನ ಇದ್ದೆ, ಒಂದ್ಸರಿನೂ ಬಂದಿರಲಿಲ್ಲ, ಭಯನೋ ಏನೋ. ಇವತ್ತು ಕೇಳಿದಾಗ ಒಂದು ಐಡಿಯಾ ಬಂದಿದೆ ಗಾಯ್ಸ್. ಡಾರ್ಮೆಟ್ರಿ ಸಿಗುತ್ತೆ, ಆ ಡಾರ್ಮೆಟ್ರಿ ಯೂಸ್ ಮಾಡ್ಕೋಬೋದು. 225 ರೂಪಾಯಿ ಇರುತ್ತೆ ಒಂದು ಬೆಡ್ಗೆ. ಸೊ ಇಲ್ಲಿ ಮೇಲ್ಗಡೆ ಸಿಗುತ್ತೆ, ಆರಾಮ್ಸೆ ಬಂದು ಸ್ಟೇಯಿಂಗ್ ಇರ್ಬೋದು. ನಾನು ಒಳಗಡೆ ಒಂದು ಡಾರ್ಮೆಟ್ರಿ ನೋಡ್ಬೋದಾಗಿತ್ತು. ನೆಕ್ಸ್ಟ್ ಟೈಮ್ ಏನಾದ್ರು ಸ್ಟೇಯಿಂಗ್ ಬಂದರೆ ಖಂಡಿತ ನೋಡೋಣ. ಇವಾಗ ಬನ್ನಿ ಟ್ರಾವೆಲಿಂಗ್ ಮಾಡೋಣ. 12 ಕಾಲ ಆಗಿದೆ, ಟೈಮ್ 12 ಗಂಟೆ ಆಗಿದೆ ಗಾಯ್ಸ್. ಇನ್ನು ತುಂಬ ಇವಾಗ ಏನು ಹಬ್ಬ ಈ ಥರ ಇಲ್ವಲ್ಲ, ಅದಕ್ಕೋಸ್ಕರ ಸ್ವಲ್ಪ ಜನ ಇದ್ದಾರೆ ಅಷ್ಟೇನಿಲ್ಲ. ಕಾಲಿನ ಹೊಡಿದ ಲೆಕ್ಕ ಇಷ್ಟು ಬಂದರೆ. ಏನಾದರೂ ಫೆಸ್ಟಿವಲ್ ಸೀಸನ್ ಆಗಿದ್ದರೆ ತುಂಬ ಜನ ಇರ್ತಾರೆ. ಆವಾಗ ಇಷ್ಟೆಲ್ಲ ನಿಮಗೆ ಫ್ರೀಯಾಗಿ ಸಿಗಲ್ಲ ನೋಡೋದಕ್ಕೆ. ಬನ್ನಿ ಇವಾಗ ಮೇಲೆ ಹೋಗೋಣ. ಟೈಮ್ಸ್ ತ್ರಿಭಾಷಾ ಸೂತ್ರ ಅಂತ ಹೇಳ್ತಾ ಇರ್ತಾರೆ. ಅಂದರೆ 3 ಭಾಷೆ ಕಲಿಬೇಕಂತೆ, ಒಂದು ಕನ್ನಡ, ಇಂಗ್ಲೀಷ್, ಹಿಂದಿ ಬರದೇ ಹೋದರೆ ಕಷ್ಟ ಆಗುತ್ತೆ ಗಾಯ್ಸ್. ನಮ್ಮ ಕರ್ನಾಟಕದಲ್ಲಿ ಇದ್ದು ಸಮ್ಟೈಮ್ಸ್ ಹಿಂದಿಯವರೇ ಜಾಸ್ತಿ ಇದ್ದಾಗ ಅನಿಸುತ್ತೆ. ಹಿಂದಿ ಬರಲ್ಲ, ನಾವೇ ಒಂಥರ ಅಂದರೆ ಏನೋ ಗೊತ್ತಿಲ್ವೇನೋ ಅಂತ ಒಂದು ಫೀಲ್ ಆಗ್ಬಿಡುತ್ತೆ ಸಮ್ಟೈಮ್ಸ್. ಬಟ್ ಇಂಗ್ಲೀಷ್ ಇದ್ರೆ ಮ್ಯಾನೇಜ್ ಮಾಡ್ಬೋದು ಅನ್ಕೊಳ್ತೀನಿ. ಬನ್ನಿ ಹೋಗೋಣ ಪ್ಲಾಟ್ಫಾರ್ಮ್ಗೆ. ಎಲಿವೇಟರ್ ಹೋಗ್ತಾ ಇದೀವಿ, ಮೇಲೆ ಬಂದ್ವಿ. ಎಷ್ಟೇ ಪ್ಲಾಟ್ಫಾರ್ಮ್ ಅಂತ ಇನ್ನು ಅನೌನ್ಸ್ ಆಗಿಲ್ಲ. ಅಲ್ಲಿ ಟಿಕೆಟ್ ತಗೊಬಂದ್ಮೇಲೆ ಇಲ್ಲಿಂದ ಬಂದರೆ ಆಲ್ರೆಡಿ ಟಿಕೆಟ್ ತಗೊಬಂದಿದ್ದೀವಿ. ಇಲ್ಲಿಂದ 10ನೇ ಪ್ಲಾಟ್ಫಾರ್ಮ್ ಇದೆ. ನಾನು ಚಾಮರಾಜನಗರಕ್ಕೆ ಹೋಗೋದು. ಮೈಸೂರು ಹೋಗಿ ಆಮೇಲೆ ನಾವು ಚಾಮರಾಜನಗರ ಹೋಗ್ಬೇಕಾದ್ರೆ ಎಷ್ಟೇ ಪ್ಲಾಟ್ಫಾರ್ಮ್ ಬರುತ್ತೆ ಅಂತ ಕೇಳ್ಕೊಂಡು ಆಮೇಲೆ ಹೋಗೋಣ ಗಾಯ್ಸ್. 5ನೇ ಪ್ಲಾಟ್ಫಾರ್ಮ್ ಬರುತ್ತಂತೆ, ಹೋಗೋಣ ಬನ್ನಿ. ಸೊ ಇದು ಟ್ರಾವೆಲಿಂಗಲ್ಲಿ ಹಿಂಗೆ ಕಾಣುತ್ತೆ. ಇದೇ ಎಲಿವೇಟರ್ ಇಲ್ಲೂ ಹಾಕಿದ್ದಾರೆ. 5ನೇ ಪ್ಲಾಟ್ಫಾರ್ಮ್ ಬರುತ್ತೆ ವಿಶ್ವೇಶ್ವರಯ್ಯ ಟರ್ಮಿನಲಿಂದ. ಅದು ಚೆನ್ನಾಗಿದೆ ಗಾಯ್ಸ್. ಇಲ್ಲಿ ಏನೋ ನಮ್ಮ ಕರ್ನಾಟಕದಲ್ಲಿ ಫಸ್ಟ್ AC ಟರ್ಮಿನಲ್ ಅಂತ ಆಗಿದ್ದು ಅದೇ ಅನ್ಸುತ್ತೆ. ಒಂದ್ಸರಿ ಹೋಗ್ಬೇಕಾಗಿತ್ತು, ನೋಡಿಲ್ಲ ನಾನು ಹೆಂಗಿರುತ್ತೆ ಅಂತ. ಅಷ್ಟೇನು ಜನ ಇಲ್ಲ, ಕಡಿಮೆ ಇದ್ದಾರೆ. ಹೋಗೋಣ ಬನ್ನಿ, ಸೇಫಾಗಿ ರೀಚ್ ಆಗೋಣ. ಅಲ್ಲಿ ಆವಾಗಲೇ ಅಲ್ಲಿ ನೋಡ್ಬಿಟ್ಟು ಯಾರಿಲ್ಲ ಅಂತಿದೆ ಗಾಯ್ಸ್. ತುಂಬ ಜನ ಇದ್ದಾರೆ. ಇಲ್ಲಿಂದ ಅಲ್ಲಿವರೆಗೆ ಸೀಟ್ ಸಿಕ್ಕೋದೆ ಕಷ್ಟನೇ ಐತೆ. ನೋಡೋಣ, ಒಂದು ಸೀಟ್ ಸಿಕ್ಸ್ ನಿಮ್ದೆ ಮಲಗ್ಬಿಟ್ರೆ ಸಾಕು. ಟ್ರೈನ್ ಆ ರಹಾ ಹೇ, ಟ್ರೈನ್ ಬರ್ತಾ ಇದೆ ಗಾಯ್ಸ್, ಬರ್ತಾ ಇದೆ ಅಂತೆ. ಟ್ರೈನ್ ಬಂದಾಯಿತು. ಟ್ರೈನ್ ದರ್ಶನ ಮಾಡ್ಕೊಳ್ಳಿ. ಇದಲ್ಲೇ ಒಂದು 5 hours ಇರಬೇಕಾಗುತ್ತೆ ನಾವು ಇವತ್ತು ನೈಟ್ ಜರ್ನಿ. ರಶ್ ಇಲ್ಲ ಅಂತಿದೆ ಗಾಯ್ಸ್, ರಶ್ ಆಗ್ತಾ ಇದೆ. ಇಲ್ಲೆಲ್ಲ ಸ್ಲೀಪರ್ ಸರ್. ಇದೆಲ್ಲ ಸ್ಲೀಪರಾ? ಇಲ್ಲ ಹಾಂ, ಸ್ಲೀಪರಾ ಇದಲ್ಲ? ಇಲ್ಲೆಲ್ಲ ಸ್ಲೀಪರಾ? ನೋಡ್ಬೋದು ಗಾಯ್ಸ್. ಕರೆಕ್ಟಾಗಿ 12:15ಕ್ಕೆ ಟ್ರೈನ್ ಬಿಟ್ಟಿದೆ ಇಲ್ಲಿ. ನೋಡೋಣ ಎಷ್ಟು ಗಂಟೆಗೆ ಹೋಗಿ ತಲುಪುತ್ತೆ ಅಂತ ಗಾಯ್ಸ್. ಏನಾದ್ರು ಟ್ರೈನ್ ಡಿಲೇ ಆಗ್ಬೋದು, ಒಂದು 1/2 hour ಅಂತಿದೆ. ಕರೆಕ್ಟಾಗಿ 12:15ಕ್ಕೆ ಬಿಟ್ಟಿದ್ದಾನೆ. 4:15ಕ್ಕೆ ರೀಚ್ ಆಗ್ತಾನೆ ನಮ್ಮ ಮೈಸೂರಲ್ಲಿ. ನೋಡೋಣ ಅಲ್ಲಿವರೆಗೂ ಜಸ್ಟ್. ಟ್ರೈನಲ್ಲಿ ಕಳ್ತನ ಆಗೋ ಕಾಮನ್ ಅಂತ ಗಾಯ್ಸ್. ಪಕ್ಕದ ಚೇಂಬರಲ್ಲಿ ಯಾರೋ ಮೊಬೈಲ್ ಚಾರ್ಜ್ ಹಾಕಿದ್ರಂತೆ. ಮೊಬೈಲ್ ದೇಬ್ಬಿಟ್ಟವ್ರೆ. ಅದಕ್ಕೆ ಮೊಬೈಲ್ ಚಾರ್ಜ್ ಹಾಕಿದ್ಮೇಲೆ ಸ್ವಲ್ಪ ಇದಾಗಿರ್ಬೋದು. ಇವಾಗ ಟೈಮು 3:45 ಗಾಯ್ಸ್. ಇವಾಗ ಹತ್ರ ಬಂದಿದೆ. ಪಾಂಡವಪುರ ಹತ್ತಲ್ಲಿದೆ. ಇನ್ನೊಂದು 1/2 hour ಮೈಸೂರು ರೀಚ್ ಆಗ್ತೀವಿ. ನೋ ಗಾಯ್ಸ್, ದಿಸ್ ಇಸ್ ದ ಮೈಸೂರು ರೈಲ್ವೆ ಸ್ಟೇಷನ್ ಗಾಯ್ಸ್. ಎಕ್ಸಾಕ್ಟಾಗಿ 4:15ಗೆ ಮೈಸೂರು ತಲುಪಿದ್ವಿ. ಮತ್ತೆ ಹೋಗೋಣ. ಚಾಮರಾಜನಗರ ಟ್ರೈನ್ ಹತ್ತನ 5 ಗಂಟೆಗೆ ಹೊರಡುತ್ತೆ. 7 ಗಂಟೆಗೆಲ್ಲ ರೀಚ್ ಆಗ್ತಾನೆ. ಪ್ಲಾಟ್ಫಾರ್ಮ್ ನಂಬರ್ 1 ಹೋಗ್ಬೇಕು. ಹೋಗೋಣ ಬನ್ನಿ. ಇದೆ ಗಾಯ್ಸ್, ಪ್ಲಾಟ್ಫಾರ್ಮ್ ನಂಬರ್ 1 ಅಂತ ಬಂದಾಯಿತು. ಸೊ ಇದೆ ಅನ್ಸುತ್ತೆ ಚಾಮರಾಜನಗರಕ್ಕೆ ಹೋಗೋದು. ಹಲೋ ಗಾಯ್ಸ್, 6:34ಕ್ಕೆ ನಗರಕ್ಕೆ ಬಂದು ತಲುಪಿದ್ವಿ. 12ಕ್ಕೆ ಜರ್ನಿ ಸ್ಟಾರ್ಟ್ ಆಗಿ 6:34ಕ್ಕೆ ಅಂತ ಬಂದು ಲ್ಯಾಂಡ್ ಆಗಿದ್ದೀವಿ ಗಾಯ್ಸ್. ಇದು ಟ್ರೈನ್ ಜರ್ನಿ ಫ್ರಮ್ ಬ್ಯಾಂಗ್ಳೂರ್ ಟು ಚಾಮರಾಜನಗರ. ಇಷ್ಟೇ ಗಾಯ್ಸ್ ವಿಡಿಯೋ. ಥ್ಯಾಂಕ್ ಯು ಸೊ ಮಚ್, ಬಾಯ್ ಬಾಯ್. ನಮ್ಮ ಚಾಮರಾಜನಗರದ ಅಭಿವೃದ್ಧಿ ಅಂದರೆ ಇದು ಒಂದು ಹೇಳ್ಕೊಬೋದು. ಜೋಡಿ ರಸ್ತೆ, ಡಬಲ್ ರೋಡ್ ಡೆವಲಪ್ಮೆಂಟ್ ಆಗಿದೆ. ಇವಾಗ ತಾನೇ ಸೂರ್ಯ ಉದಯಿಸ್ತಾ ಇದ್ದಾನೆ 6:45ಗೆ. ಇವತ್ತೊಂದು ಸೂರ್ಯೋದಯನ ನಾನು ಚಾಮರಾಜನಗರದಲ್ಲಿ ನೋಡ್ತೀನಿ ಅಂದ್ಕೊಂಡು. ಒಂದು 4 ಜನ ಕರಾಟೆ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ ಇಲ್ಲಿ. ಬ್ಲ್ಯಾಕ್ ಬೆಲ್ಟ್ ಆಗಬೇಕು ಅಂತ.